ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತು ಸಂಡೇ, ಒಂದೆರಡು ಫಂಕ್ಷನ್ ಇತ್ತು ಸ್ನೇಹಿತರೆ, ಅಟೆಂಡ್ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಬೇಗ ಎದ್ದೆ. ಸೊ ಎದ್ದುಬಿಟ್ಟು ನಾನು ಫ್ರೆಶ್ ಅಪ್, ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗೋದ್ರೊಳಗೆ ನಮ್ಮ ಮನೆಯವ್ರು ಬಂದರು. ಸೊ ನಮ್ಮ ಮನೆಯವ್ರು ಬಂದರು, ಒಂದು 3/4 ಗಂಟೆ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರು. ಯಾಕೆ ಅಂತಂದರೆ ಡೈಲಿ ನಮ್ಮ ಮನೆಯವ್ರು ಹೋಗೋ ಟೈಮಿಗೆ ಅವಳು ಮಲಗಿರ್ತಾಳೆ. ಹಾಗಾಗಿ ಅದಾದಮೇಲೆ ನನ್ನ ಮಗಳು ನನ್ನ ಜೊತೆ ಕೂತ್ಕೊಂಡು ಒಂದು 5 ನಿಮಿಷ ಕರ್ಬೇವಿನ ಸೊಪ್ಪು ನನ್ನ ಜೊತೆಗೆ ಬಿಡಿಸಿಳು. ಈ ಥರ ಏನಾದರೂ ಒಂದು ನಾನು ಕೆಲಸ ಮಾಡ್ಬೇಕಾದ್ರೆ ನನ್ನ ಜೊತೆಗೆ ಬಂದು ಕೂತ್ಕೊಳ್ತಾಳೆ. ಸೊ ಅಷ್ಟರೊಳಗೆ ಮೀಶೋದಲ್ಲಿ ನಾನು ಬುಕ್ ಮಾಡಿರುವಂತಹ ಪ್ರಾಡಕ್ಟ್ಸ್ ಎಲ್ಲ ಬಂದ್ವಿ. ಅವನ್ನೆಲ್ಲ ಓಪನ್ ಮಾಡಿದೆ. ಸೊ ಅದೇನೇನು ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋನೂ ಸಹ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಏನೇನು ಪ್ರಾಡಕ್ಟ್ಸ್ ಅಂತೇಳಿ. ತುಂಬ ಚೆನ್ನಾಗಿತ್ತು. ಸೊ ಅವೆಲ್ಲ ಓಪನ್ ಮಾಡೋದ್ರೊಳಗೆ ನಮ್ಮ ಮನೆಯವರು ಇವತ್ತು ಯಾಕೋ ಪಡ್ಡು ತಿನ್ನಬೇಕಾಗಿದೆ ಅಂತಂದರು. ಪಡ್ಡು ಮಾಡೋದು ಅಂತಂದ ತಕ್ಷಣ ಇನ್ಸ್ಟೆಂಟಾಗಿ ಪಡ್ಡು ಮಾಡೋಕ್ಕೆ ಹೋದರೆ ಅದು ಬರೋಲ್ಲ. ಏಕೆ ಅಂತಂದರೆ ಅದು ಸ್ವಲ್ಪನಾದರೂ ಅಕ್ಕಿ ಹಿಟ್ಟು ನೆನಿಬೇಕು. ಸೊ ಹಾಗಾಗಿ ಅಟ್ಲೀಸ್ಟ್ ಸಂಜೆನಾದರೂ ಮಾಡಿಕೊಡೋಣ ಅಂಥೇಳಿ ಅಕ್ಕಿ ಹಿಟ್ಟು ರವೆನ ಹಾಕಿ ಅದನ್ನು ಮೊಸರಲ್ಲಿ ಕಲಸಿ ನೆನೆಯೋದಕ್ಕಿಟ್ಟೆ. ಸೊ ಏನಿಲ್ಲ ಅಂದರೆ ಒಂದು 5 to 6 hours ಸಾರು ನೆನೆಯೋದಕ್ಕೆ ಬಿಟ್ಟೆ. ಮಾರ್ನಿಂಗ್ ಟಿಫನ್ ಏನಪ್ಪ ಮಾಡೋದು ಅಂತೇಳಿ ಗೊತ್ತಾಗಲ್ಲ. ನಮ್ಮ ಮನೆಯವ್ರು ರಾಗಿ ಗಂಜಿನೇ ಮಾಡಿಕೊಡು ಅಂತಂದರು. ಸೊ ರೆಗ್ಯುಲರಾಗಿ ಮಾರ್ನಿಂಗ್ ಟೈಮ್ ನಾನು ನಮ್ಮ ಮನೆಯವರಿಗೆ ರಾಗಿ ಗಂಜಿನೇ ಮಾಡ್ಕೊಳ್ಳೋದು. ಸೊ ಮಧ್ಯಾಹ್ನ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಾದಮೇಲೆ ಈವ್ನಿಂಗ್ಗೆ ಅಟ್ಲೀಸ್ಟ್ ಮಾಡ್ಕೊಡೋಣ ಅಂಥೇಳಿ ನೋಡಿ ಹಿಟ್ಟು ನೆಂದಿದೆ, ತುಂಬ ಚೆನ್ನಾಗಿ ನೆಂದಿದೆ. ಸೊ ಪ್ಲೈನ್ ಪಡ್ಡು ಚೆನ್ನಾಗಿರಲ್ಲ ಅಂಥೇಳಿ ಅದಕ್ಕೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೋಡಿ ಈ ಥರ ಕಲಿಸ್ಕೊಂಡೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ. ಆದರೂ ಸಹ ಪಡ್ಡು ಮಾಡಬೇಕಾದ್ರೆ, ಇಡ್ಲಿ ಮಾಡಬೇಕಾದ್ರೆ ಸ್ವಲ್ಪ ನನಗೆ ಲೈಟಾಗಿ ಭಯ ಇರುತ್ತೆ, ಹೇಗೆ ಬರುತ್ತೋ ಏನೋ ಅಂಥೇಳಿ. ಸೊ ತವ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಈ ಥರ ಪಡ್ಡುಗೆ ಕಾವಲಿಗೆ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ ಈ ಕಡೆ ಎರಡೂ ಕಡೆ ನೀಟಾಗಿ, ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ನೀವು ನೀಟಾಗಿ ಬೇಯಿಸ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೇಗೆ ಬರುತ್ತಪ್ಪ ಅಂತ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಹಿಟ್ಟನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಮೊಸರು ಹಾಕಿ ಕಲಸಿ, ಮೊಸರಲ್ಲಿ ಕಲಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಆಗಿರ್ಬೋದು ಅಥವಾ ಪಡ್ಡು, ಇಡ್ಲಿ ಯಾವುದೇ ಆಗಿರ್ಬೋದು, ಮೊಸರಲ್ಲಿ ಕಲಸಿ ಹಾಕಿ, ಒಂದು ದಿನದ ಮಟ್ಟಿಗೆ ಮೊಸರಲ್ಲಿ ಕಲಸಿ ಹಾಕಿ, ಮೊಸರಲ್ಲಿ ಕಲಸಿದ್ರೆ ಒಂದು 2 to 3 hours ನೆನೆಸಿರೋ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಗಳಂತೂ ತಿನ್ನಬೇಕು ಅಂತೇಳಿ ತುಂಬ, ನೀವು ಮಕ್ಕಳಿಗೆ ನೀವು ಈ ಥರ ಮಕ್ಕಳು ಕ್ಯಾರೆಟು ಏನು ತಿಂತಾ ಇಲ್ಲ ಅಂತಂದರೆ ಈ ಥರ ನೀಟಾಗಿ ಸಣ್ಣದಾಗಿ ತುರಿದು ಇದರಲ್ಲಿ ಮಿಕ್ಸ್ ಮಾಡಿ ಈ ಥರ ಪಡ್ಡು ಥರ ಮಾಡಿಕೊಟ್ರೆ ತುಂಬ ಲೈಕ್ ಮಾಡ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.